ನಿಂತಲ್ಲೇ ಬಾಯಿಗೆ ಹಾಕಿ ತಿನ್ನಿಸಿದ್ಲು. ಆ ನಂತರ ಹೊತ್ತು ಮುನಿಗೆ 8 ಆದ್ರೂ ಬರಲಿಲ್ಲ. ಆ ಹುಡುಗತ್ತು ಇವತ್ತೇನಾರ ಕೆಲಸ ಇರ್ಬೇಕು, ಅವಂದು ದೇವ್ರದ್ದು ಏನಾರ ಬೇರೆ ಅರ್ಜೆಂಟ್ ಕೆಲಸ ಇರ್ಬೇಕು, ಅದಕ್ಕೆ ಇವತ್ತು ಬರಕಿಲ್ಲ, ನಾಳೆ ಬರ್ತಿರ್ಬೇಕಂತ ತಿಳ್ಕೊಂಡು ಮತ್ತೆ ಮರು ದಿವಸ ನಶಿಕನಾಗ 3 ಕಣ ಹೇಳ್ರಿ ದೇವ್ರು ಬರ್ತಾನೆ ಹೇಳ್ರಿ. ನಿನಗೆ ಹೇಳ್ತೀನಿ ರೀ, ಹಿಂಗೆ ಹೇಳ್ತೀನಿ ನಿಮ್ಗ. ಆ ಹುಡುಗ ದಿವಸ ಹಿಂಗೆ ಮಾಡಾಕತ್ತೀರಿ. 1 ದಿನ, 1 ವಾರ, 1 ತಿಂಗಳ, 1 ವರ್ಷ, ಹಿಂಗೆ 15-20 ವರ್ಷ ಆತ್ರಿ. ದಿವಸ ಇದೇ ರೀತಿನ ದಿವಸ ಹಿಂಗ ಮಾಡುದು. ಹುಡುಗಿ 20-25 ವರ್ಷದ ಹುಡುಗಿ ಆದ್ಲು. ದಿವಸ ಸಾರಿಸುದ, ದಿವಸ ಹೂ ಹಾಕುದ, ನೀರು ಹೊಡಿಯುದ, ರಂಗೋಲಿ ಹಾಕುದ, ಹೂ ತರುದ, ತಾಟ್ನಾಗ ಹಿಡ್ಕೊಂಡು ಇವತ್ತು ಬರ್ತಿರ್ಬೇಕಲ್ಲ ದೇವ್ರ. ಬಹಳ ದಿವಸ ಆಯ್ತು ನಾ ಕಾಯಕತ್ತಿ, ಅವರು ಋಷಿಗಳು ಹೇಳ್ಯಾರಂದ್ರೆ ಇವತ್ತು ಬರ್ತಿರ್ಬೇಕಲ್ಲ ಅಂತ ತಿಳ್ಕೊಂಡು ಹಂಗ ಕಾಯ್ಕೋತ ನಿಂದಿರುದು. ಅವ್ರವ್ವ ಅಪ್ಪ ಮುದುಕಿ ಆಗಿದ್ದು, ತಂಗಿ ಹಂಗ ಅಲ್ಲ ಯವ್ವ, ಬರಂಗಿಲ್ಲ ದೇವ್ರ, ಬೆಟ್ಟ ಆಗಂಗಿಲ್ಲ ದೇವ್ರ, ಈಗಿನ ಮಂದಿಗೆ ಹೆಂಗ್ ಬೆಟ್ಟಕ್ಕನ ತಂಗಿ ಅಂತ ಮತ್ ಒತ್ತಾಯ ಮಾಡಿ ಅವ್ರವ್ ಹಂಗ ಉಣಿಸೋದು. ಹಿಂಗ 8 ವರ್ಷ ಹೋಯ್ತು. ಒಂದು ದಿನ ಆ ಹುಡುಗಿಗೆ ಲಗ್ನ ಮಾಡ್ಕೊ ಅಂದ್ರೆ ಲಗ್ನ ಮಾಡ್ಕೊಲಿಲ್ಲ. ಎಲ್ಲಿ ಲಗ್ನ ಮಾಡ್ಕೋತೆ, ನನಗೆ ಸೌಡಿ ಇಲ್ಲ, ನನಗೆ ದೇವ್ರ ಬೆಟ್ಟ ಆಗ್ಬೇಕಾಗ್ಯದ, ಪರಮಾತ್ಮ ಬರ್ತಾನಂತ ಹೇಳ್ಯಾರ, ನಾ ಲಗ್ನ ವಾಲ್ಯ ಅಂತಿತ್ತು, ಇವ್ರು ಲಗ್ನ ಮಾಡ್ತಾನಂತಿದ್ರು. ಹಂಗ ಗದ್ದಲದೊಳಗ ಅಪ್ಪ ಸತ್ತವಾದ. ಒಂದು ದಿವಸ ಅಪ್ಪ ಸತ್ತೋದ, ಅವು ಸತ್ತವಾದ್ಲು. ಮನೆಗೆ ಯಾರೂ ಇಲ್ಲ, ಒಂದೇ ಮಗಳಿದು, ಮತ್ತೊಬ್ರು ಯಾರೂ ಇಲ್ಲ, ಮನೆಗೆ ಯಾರೂ ಇಲ್ಲ, ಒಬ್ಬಕ್ಕೆ. ದಿವಸ ತಾವು ಒಬ್ಬಕ್ಕೆ ಹೇಳುವುದು, ಸ್ವಚ್ಛ ಮಾಡೋದು, ಸಜ್ಜು ಮಾಡೋದು, ದೇವ್ರು ಬರ್ತಾನಂತ ಕಾಯುವುದು, ಹೂ ತರೋದು, ರಂಗೋಲಿ ಹಾಕೋದು, ಪರ್ಶಿ ಒರೆಸೋದು, ಹಿಂಗೆಲ್ಲ ಮಾಡಾಕತ್ತು. ಎಷ್ಟೋ ದಿವಸ ಮಾಡಿ 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 ಕೊನೆಗೆ ಊರಾಣ ಮಂದಿ ಬೈಯಾಕತ್ತಿರಕ್ಕಿಗೆ, ಏನು ಹುಚ್ಚಿಡ್ದದ ಇದಕ್ಕ, ಏನು ಹುಚ್ಚಿಡ್ದದ. ಮತ್ತು ಹುಚ್ಚು ಹಿಡಿಲಾರ್ದ ದೇವ್ರು ಭೇಟಿ ಆಗಂಗಿಲ್ರಿ ಅವ. ದೇವ್ರು ಹುಚ್ಚಿಡಿಬೇಕು, ಪರಮಾತ್ಮನ ಹುಚ್ಚಿಡಿಬೇಕು, ಅಂದಾಗ ದೇವ್ರು ಭೇಟಿ ಆಗತ್ತಾನ, ಸುಮ್ಮನೆ ಇಲ್ಲ. ನೋಡ್ರಿ, ಯಾರಿಗಾರ ಒಂದೊಂದು ಹ್ಯಾಬಿಟ್ ಇರ್ತದ ನೋಡ್ರಿ, ಚಟ ಇರ್ತದ, ಅದ್ರ ಮ್ಯಾಗ ಎಷ್ಟು ಅಪೇಕ್ಷೆ ಇರ್ತದ ಅವ್ರಿಗೆ. ಯಾವಾಗ ಹಾದಿನಲ್ಲಿ, ಯಾವಾಗ ಅಂಗಡಿಗೆ ಹಾದೀನು, ಯಾವಾಗ ಒಂದಿಟ್ಟ ನಾತ ಕುಡ್ದೀನು, ಯಾವಾಗದಂತೂ ನಿಮ್ಗೆ ಹೇಳ್ತಾನೆ ಸಾಯ್ತನ ಕರೆ ಅದನ್ನು ಬಿಟ್ಟು ಇರೋಕ್ಕಾಗಂಗಿಲ್ಲ ಅಂತ ಅಷ್ಟು ಅದಕ್ಕೆ ಅಡಾಪ್ಟ್ ಆಗಿಬಿಟ್ಟಿರ್ತಾರೆ. ಹಂಗ ನಮಗಾಗ್ಬೇಕು ನೋಡ್ರಿ. ಪರಮಾತ್ಮನ ಬಿಟ್ರೆ ನಮ್ಮ ಬದುಕಿಲ್ಲ, ಪರಮಾತ್ಮನ ಬಿಟ್ರೆ ನಮಗೇನೂ ಇಲ್ಲ ಅಂತ ತಿಳ್ಕೊಂಡು ಪರಮಾತ್ಮ ನಮ್ಮ ಸರ್ವಸ್ವ ಆಗಬೇಕು. ನಮ್ಮ ಶರೀರದ ಅಂಗಾಂಗಗಳಲ್ಲಿ ಅವನ ನಾಮಸ್ಮರಣೆ ಪ್ರಾಣ ಆಗ್ಬೇಕು. ಅಂದಾಗ ಪರಮಾತ್ಮ ದರ್ಶನ ಕೊಡ್ತಾನ. ಆ ಹುಡುಗಿಗೆ ಊರಾಣ ಮಂದಿ ಬೇಯಾಕತ್ತಾನ. ಊರು ಬಿಟ್ಟ ಒಂದು ಕಾಡಿನೊಳಗ, ಹೊರಗ ಮಡ್ಯಾಗ ಕಾಡಿನೊಳಗೆ ಹೋಗಿ ಸಾನು ಗುಡಿಸಲ ಹಾಕೊಂಡು ಅಲ್ಲೇ ಕುಂತಳು. ಎಷ್ಟು ವರ್ಷದಕ್ಕೆ ಆಗಿದ್ಲು ಅಂದ್ರೆ 60-70 ವರ್ಷದಕ್ಕೆ ಆಗಿದ್ಲು. ಗೊತ್ತಿಲ್ಲ, ಅವು ಸತ್ತದ್ದು ಗೊತ್ತಿಲ್ಲ, ಅಪ್ಪ ಸತ್ತದ್ದು ಗೊತ್ತಿಲ್ಲ, ಮದುವೆ ಆಗಬೇಕನ್ನೋ ಕಲ್ಪನಾ ಇಲ್ಲ. ಬರೀ ಅವ್ ಹೇಳಿದ ಮಾತಿನ ಮ್ಯಾಗ, ಒಂದು ಮಾತಿನ ಮ್ಯಾಗ ವಿಶ್ವಾಸ. ಆಕಿಗೆ ದೇವ್ರು ಬೆಟ್ಟಕ್ಕನಂದಾರ, ದೇವ್ರು ಬರ್ತಾನಂದಾನ. ಬಹುತೇಕ ಇಂದು ಬರ್ತಿರ್ಬೇಕು, ನಾಳೆ ಬರ್ತಿರ್ಬೇಕು. ಹಿಂಗ ಆ ಮುದುಕಿ ಎಷ್ಟು ವರ್ಷ ಪರಮಾತ್ಮನನ್ನ ಕಾದ್ಲು ಅಂತಂದ್ರ 90-95 ವರ್ಷ ಆಗಿದ್ದು ರೀ. ಹಣ್ಣ ಆಗಲ್ಲ ಮುದುಕಿಯಾಗಿ ಅಲ್ಲೇ ಗುಡಿಸಲದಾಗ ಒಂದಿಟ್ಟು ಸಾರಿಸಿ ಏನಾರ ಅಡಿಗೆ ಮಾಡ್ಕೊಂಡು ತಂದು ತಾನ ವ್ಯವಸ್ಥೆ ಮಾಡ್ಕೊಂಡು, ಅಡಿಗೆ ಇಲ್ಲದಾಗ ಒಂದಿಟ್ಟು ಏನಾರು ಅದ ಕಾಡಿನೊಳಗೆ ಹೋಗಿ ಒಂದಿಟ್ಟು ಬಾಳೆಹಣ್ಣು, ಒಂದಿಟ್ಟು ಚಿಕ್ಕು ಹಣ್ಣು, ಒಂದಿಟ್ಟು ಎಲ್ಲ ಇದ್ರ ಪೇರು ಹಣ್ಣು, ಒಂದಿಟ್ಟು ಬಾರಿ ಹಣ್ಣು, ಹಿಂಗೆ ಎಲ್ಲ ತರ ಹಣ್ಣ ಹೂವ ತಂದು ಕಟ್ಟಿ ಮ್ಯಾಗ ಇಟ್ಕೊಂಡು ಕೈಯಾಗ ಒಂದು ಬಡಿಗೆ ಹಿಡ್ಕೊಂಡು ಕಣ್ಣು ಕಾಣಂಗಿಲ್ಲ ಹುಬ್ಬಗೈ ಹಚ್ಚಿ ಹಿಂಗ್ ನೋಡ್ತಿದ್ಲು. ಇವತ್ತು ಬರ್ತಿರ್ಬೇಕೇನು ಪರಮಾತ್ಮ ನೋಡಿ. 95 ವರ್ಷ ಆಗ್ಯಾವ. ಪರಮಾತ್ಮನ ಬರುವಿಕೆಯನ್ನು ಕಾಯ್ತಾಳ. ಒಂದು ದಿನ ಬಂದ ಪ್ರಭು ಶ್ರೀರಾಮಚಂದ್ರ ಜೊತೆಗೆ ಲಕ್ಷ್ಮಣ ಜೊತೆಗೆ ಸೀತಾ, 3 ಮಂದಿ ಕೂಡಿ ಎಲ್ಲೋ ದೂರ ಹಾದು ಹೋಗುವಾಗ ಲಕ್ಷ್ಮಣಗೆ ಹೇಳ್ತಾನ, ಇಲ್ಲೊಂದು ಜೀವ ನನಗಾಗಿ ಕಾಯಕತ್ತದೋ. ಒಬ್ಬ ಮುದುಕಿ ತನ್ನ 6 ವರ್ಷದಿಂದ ನನ್ನನ್ನು ಕಾಯಕತ್ತಾಳ, ನಡಿ ಅಲ್ಲಿ ಹೋಗಿ ಬರೋಣ ಅಂತ ತಿಳ್ಕೊಂಡ ದಾರಿ ಬಿಟ್ಟು
ಕಾಡಿನ ಮಧ್ಯದೊಳಗ ಪ್ರಭು ಶ್ರೀರಾಮಚಂದ್ರ ಬರ್ತಾನೆ. ಮುಂದೆ ಪ್ರಭು ಶ್ರೀರಾಮಚಂದ್ರ, ಹಿಂದ ಸೀತಾ, ಅವನಿಂದ ಲಕ್ಷ್ಮಣ, 3 ಮಂದಿ ಸೀದಾ ಎಲ್ಲಿಗೆ ಬಂದ್ರಂದ್ರ ಆ ಅಜ್ಜಿಯ ಗುಡಿಸಲಕ್ಕೆ ಬರ್ತಾರ. ಕೈಯಾಗ ಬಾಣ, ತಲೆ ಮೇಲೆ ಜುಟ್ಟಲು ಗಂಟ, ಹಾಂಗೇನಪ್ಪಾ ಅಂತಂದ್ರ ಕೆಂಪು ಮಡಿ ನಾರು ಬಟ್ಟೆಯ ನುಟ್ಟ, ನೀಳವಾದ ದೇಹ, ಸುಂದರವಾದ ಪುರುಷ ಪ್ರಭು ಶ್ರೀರಾಮಚಂದ್ರ ನೋಡಿದಾಗ ಆಕೆಗೆ ಗೊತ್ತಾಯಿತು ಪರಮಾತ್ಮ ಬಂದ, ಪರಮಾತ್ಮ ಬಂದ ಅಂತ ತಿಳ್ಕೊಂಡು ಇಷ್ಟು ಸಂತೋಷ ಆಯಿತು. ಆ ಪ್ರಭು ಶ್ರೀರಾಮಚಂದ್ರನ ಪಾದ ಮ್ಯಾಗ ಹನಿ ಇಟ್ಟು ಉಳ್ಳಾಡಿ ಅಳ್ಳಗತ್ತೇಳಿ, ಹೇ ಪರಮಾತ್ಮ, ನನ್ನ ಜೀವನ ಸಾರ್ಥಕ ಆಯಿತಪ್ಪ. ನಾನು 80 ವರ್ಷ 90 ವರ್ಷ ಪ್ರತಿದಿನ ನಿನ್ನ ಬರುವಿಕೆಗಾಗಿ ಕಾಯ್ತಿದ್ನೋ ಪರಮಾತ್ಮ, ನೀನು ಬಂದೆಯಾ ನನ್ನಪ್ಪ, ಬಹಳ ಚಲೋ ಆಯ್ತಂತ ತಿಳ್ಕೊಂಡು ಆ ಪ್ರಭು ಶ್ರೀರಾಮಚಂದ್ರನ ಪಾದದ ಮ್ಯಾಗ ಹನಿ ಇಟ್ಟ ಅಳ್ಳಗತ್ತಿಳು, ನನ್ನ ಜನ್ಮ ಸಾರ್ಥಕ ಆಯ್ತು ನೋಡಪ್ಪ. ದೇವ್ರ ಭೇಟಿ ಆದ ನಂತರ ಏನದ ರೀ ಜೀವನದೊಳಗ ಮತ್ತೇನದ ಅಂತ ಅಳ್ಳುವಾಗ ಪ್ರಭು ಶ್ರೀರಾಮಚಂದ್ರ ಅಜ್ಜಿಯ ಕೈಯನ್ನು ಹಿಡಿದು ಎತ್ತಿ ಕಟ್ಟಿ ಮ್ಯಾಗ ಕುಂಡಿಸ್ತಾನ. ತಾನು ಆಕಿ ಬಾಜೂನ ಕುಂಡ್ರತಾನ. ಪರಮಾತ್ಮ ನೋಡ್ರಿ ಎಂತ ಸೌಭಾಗ್ಯ. ಒಂದ ಕಟ್ಟಿ ಮ್ಯಾಗ ಇಬ್ರು ಕಾಲು ಜೋತು ಬಿಟ್ಟುಕೊಂಡು ಕುಂಡಿರ್ತಾರ. ಒಂದು ಕಡೆ ಪರಮಾತ್ಮ, ಒಂದು ಕಡೆ ಅಜ್ಜಿ ಕುಂತಾಳ. ಹಿಂದ ಲಕ್ಷ್ಮಣ ಸೀತಾ ನಿಂತಾರ. ಆಕೆ ಅಜ್ಜಿ ಏನ್ ಮಾಡ್ತಾಳಂದ್ರ ಪ್ರಭು ಶ್ರೀರಾಮಚಂದ್ರನ ಗಲ್ಲ ಹಿಡಿದು ಅವನ ಗಲ್ಲ ಹಿಡಿದು ಅಂತಾಳೆ, ಹೇ ಪರಮಾತ್ಮ, ನನ್ನ ಕೂಗು ಕೇಳ್ತೇನಪ್ಪ ನಿನಗ, ನನ್ನ ಭಕ್ತಿ ನಿನಗ ಮುಟ್ಟಿತೇನಪ್ಪ, ನೀನು ಬಂದೆಯಲ್ಲ, ಬಹಳ ಚಲೋ ಆಯ್ತಂತ ತಿಳ್ಕೊಂಡ ಆವತ್ತ ಕಾಡಿನೊಳಗೆ ಹೋಗಿ ಏನ್ ತಂದಿದ್ಲು ಅಂತಂದ್ರ ಬಾರಿ ಹಣ್ಣು ತಂದಿದ್ಲಂತ. ತಿನ್ನಾಕ ಬಾರಿ ಹಣ್ಣು ತಂದಿದ್ಲಂತ. ಬಾರಿ ಹಣ್ಣು ತಂದು ತಾಟಿನೊಳಗಿಟ್ಟು, ಯಪ್ಪ ನಿನಗ ಊಟಕ್ಕೆ ಏನೂ ಮಾಡಕ್ ಆಗಿಲ್ಲ, ಒಂದಿಷ್ಟು ಹಣ್ಣು ತಂದನೆಪ್ಪ, ನೀನು ತಿನ್ಬೇಕಂತ ತಿಳ್ಕೊಂಡ ಒಂದು ಹಣ್ಣು ಬಾರಿಕಾಯಿ ತಗೊಂಡ ಮೊದಲು ತಿಂತಿದ್ಲಂತ. ಬಾರಿ ಹಣ್ಣು ಒಂದಿಟ್ಟು ಕಡದು ಅಂದ್ರೆ ಹುಳಿ ಐತೋ ರುಚಿ ಐತೋ. ಹುಳಿ ಇದ್ರ ದೇವರಿಗೆ ಕೊಡಬಾರದು, ಪರಮಾತ್ಮನಿಗೆ ಕೊಡಬಾರದು. ಹುಳಿ ಇದ್ರ ಒಗದು ಬಿಡ್ತಿದ್ಲು. ಅದು ರುಚಿ ಇತ್ತಂದ್ರ ಯಪ್ಪ ಇದು ಚಲೋ ಅದ ನೋಡು ತಿನ್ನಂತಿದ್ಲು. ನಿಮಗೆ ಹೇಳ್ತನ್ರಿ, ಅಜ್ಜಿ 95 ವರ್ಷದ ಮುದುಕಿ, ಜೊಲ್ಲು ಬೀಳ್ತದ, ಕೂದಲು ಹಿಕ್ಕೊಂಡಿಲ್ಲ, ಹಂಗ ಕೂದಲು ಮುಂದೆ ಬಿದ್ದಾವ, ಹಲ್ಲು ಹೋಗ್ಯಾವ, ಗಲ್ಲ ಎಲ್ಲ ಮುದುಡಾಗ್ಯದ, ನೋಡಿದ್ರ ಅಂಜಿಕ ಬರ್ತದ. ಅಂತ ಮುದುಕಿ ಜೊಲ್ಲು ಬೀಳ್ತದ. ಆ ಬಾರಿ ಹಣ್ಣು ತಿನ್ನುವಾಗ ಅದರ ಜೊಲ್ಲ ಬಾರಿಕಾಯಿಗೆ ಹತ್ತಿ ಹಂಗ ಜೋತ್ ಬೀಳ್ತಿತ್ತು ಇಲ್ಲೆಲ್ಲ ಜೊಲ್ಲ. ಅದನ್ನ ಪರಮಾತ್ಮನಿಗೆ ಹೆಂಗ ತಿನ್ಸಾಕ್ ಹೊಕ್ಕಿದ್ಲು. ಇಷ್ಟು ಭಕ್ತಿಯಿಂದ ತಿಂತಿದ್ದಂತ ಪರಮಾತ್ಮ, ಇಷ್ಟು ಪ್ರೀತಿಯಿಂದ ತಿಂತಿದ್ದಂತ ಪರಮಾತ್ಮ ಆ ಜೊಲ್ಲು ಹತ್ತಿರತಕ್ಕಂತ ಬಾರಿ ಹಣ್ಣನ್ನ ಹಿಂಗ ಕಡ್ಕೊಂಡು ತಿನ್ನುವಾಗ ಹಿಂದೆ ನಿಂತಿರತಕ್ಕಂತ ಲಕ್ಷ್ಮಣ ಮೋತಿ ಕಿಂಚಾಕತ್ತಿದ್ದಂತೀಯಪ್ಪ, ಜೊಲ್ಲಿಂದ ಏನ್ ತಿಂತಾನೋ ಇವ. 90 ವರ್ಷದ ಮುದುಕಿ ಜೊಲ್ಲು ಬೀಳಾಕತ್ತದ, ಅದಕ್ಕೆ ಜೊಲ್ಲು ಹತ್ಯದ, ಕೈಗೆ ಸೋರಾಕತ್ತದ, ಅದನ್ನ ಎಷ್ಟು ಪ್ರೀತಿಯಿಂದ ತಿನ್ನಾಕತ್ತಲ್ಲ ಅಂತ ತಿಳ್ಕೊಂಡ ಲಕ್ಷ್ಮಣ ಹಿಂಗ್ ಒಂದಿಟ್ಟ ಮುಂಡಿ ಟಚ್ ಮಾಡಿದಂತ ಪ್ರಭು ಶ್ರೀರಾಮಚಂದ್ರನಿಗೆ. ಹಿಂಗೆ ಯಾಕೋ ಅಂತಂದಾಗ, ಯಪ್ಪ ದೇವರ ರಾಮ, ನಿನಗೊಂದು ಈಟರ ಕಾಣ್ತದ ಇಲ್ಲ, ಆ ಮುದುಕಿ ನೋಡು ಬಾರಿ ಹಣ್ಣಿ ಅಂತದ ಕೊಡ್ತದ, ಜೊಲ್ಲು ಹತ್ತದ, ಜೊಲ್ಲು ಬೀಳಾಕತ್ತದ, ಅಷ್ಟು ಹೊಲಸು ಎಂಜಲ ತಿನ್ನಾಕತ್ತಿಯಲ್ಲ, ನಿನಗೊಂದಿಟ್ಟ ಆ ಜೊಲ್ಲರ ಕಾಣ್ತದ ಇಲ್ಲೋ ಅಂತಂದಾಗ ಪ್ರಭು ಶ್ರೀರಾಮಚಂದ್ರ ಹೇಳಿದಂತ ಲಕ್ಷ್ಮಣಗ, ಹೇ ಲಕ್ಷ್ಮಣ, ನನಗ ಆ ಮುದುಕಿ ಬಾರಿಕಾಯಿ ಒಳಗ ಆಕಿ ಜೊಲ್ಲು ಕಾಣುವಲ್ತು. 80 ವರ್ಷ ನಾನೇನು ಕಾದಾಳಲ್ಲ ಅದು ಕಾಣಾಕತ್ತದ ನನಗ. ಆಕಿ ತಪಸ್ಸು, ನನ್ನ ಬರುವಿಕೆಗಾಗಿ 80 ವರ್ಷ ಏನು ಕಾದಾಳಲ್ಲ ನನ್ನ, ಅದು ಅದ್ರೊಳಗ ಕಾಣಾಕತ್ತದ, ನನಗೆ ಜೊಲ್ಲು ಕಾಣುವಲ್ತು ಯಪ್ಪ ಅಂತ ಅಷ್ಟು ಪ್ರೀತಿಯಿಂದ ತಿಂದಂತ. ಆಕೆ ಬ್ಯಾರೆ ಯಾರು ಅಲ್ಲ, ಶಬರಿ. ಪ್ರಭು ಶ್ರೀರಾಮಚಂದ್ರನ ಬರುವಿಕೆಗಾಗಿ 95 ವರ್ಷ ಮದುವಿಲ್ಲ, ಸುಖ ಇಲ್ಲ, ನೀರಿಲ್ಲ, ನಿದ್ರೆ ಇಲ್ಲ, ಬರೀ ಪ್ರತಿನಿತ್ಯ ಹೇ ಪರಮಾತ್ಮ, ಹೇ ಪ್ರಭು ಶ್ರೀರಾಮಚಂದ್ರ, ಹೇ ಪಾಂಡುರಂಗ, ಬರೀ ಅವನ ನೆನಪ ಅಂದಾಗ ಕೊನೆಗೆ ಒಂದು ದಿನ ಪರಮಾತ್ಮ ಭೇಟಿಯಾದ. ಆಕೆಯ 95 ವರ್ಷ ಏನದಾವಲ್ಲ ಅವು ಎಲ್ಲಾನು
ಉಪಯೋಗ ಇಲ್ಲ. ಏನು ಒಂದು ದಿನ ಭೇಟಿಯಾದಲ್ಲ ಪರಮಾತ್ಮ, ಆಕೆ 95 ವರ್ಷ ಅಲ್ಲ ಸಾರ್ಥಕ ಆಗಿ ಹೋದು ನೋಡ್ರಿವಾ, ಸಾರ್ಥಕ ಆಗಿ ಹೋದು. ಆ ರೀತಿಯೊಳಗ ನಾವೇನಂತಂದ್ರ ಎಷ್ಟು ದಿವಸ ಇರ್ತೀವಲ್ಲ ಅಷ್ಟು ದಿನಗಳ ಪರ್ಯಂತರವಾಗಿ ನಾವು ಪರಮಾತ್ಮನನ್ನ ಸ್ಮರಣೆ ಮಾಡಬೇಕು, ಭಕ್ತಿ ಮಾಡಬೇಕು. ಭಕ್ತಿ ಅಂತಂದ್ರೆ ನಿಮ್ಮಿಂದ ಪರಮಾತ್ಮ ಏನೂ ಬೇಡಂಗಿಲ್ಲ. ಒಂದು ದಿನಾರ ಗುಡಿಗೆ ಹೋದಾಗ, ನಮ್ಮ ಗುಡಿ ಕಟ್ಟಾಕತ್ತಾರ, ಒಂದು 50,000 ಕೊಡ್ರತ್ತ ದೇವ್ರು ಕೇಳ್ಯಾನ ಎಂದಾರ? ಕರೆ ಹಾನಿ ಮಾಡಿ ಹೇಳ್ರಿ, ದೇವ್ರು ಏನಾರ ನಿಮ್ಮನ್ನು ಕೇಳ್ಯಾನ? ಏನೂ ಕೇಳಿಲ್ಲ ದೇವರ. ನಿಮ್ಮಿಂದ ಏನೂ ಕೇಳಂಗಿಲ್ಲ ಪರಮಾತ್ಮ. ಆದ್ರೆ ಅವ ಒಂದು ಕೇಳ್ತಾನೆ, ಏನಂತಂದ್ರ ನಿಮ್ಮಲ್ಲಿ ಪರಿಪಕ್ವವಾದ ಹೃದಯ, ಭಕ್ತಿ, ಇವುಗಳನ್ನು ಮಾತ್ರ, ಅವನ ಮ್ಯಾಗಿರತಕ್ಕಂಥ ವಿಶ್ವಾಸ, ನಂಬಿಕೆ, ಇವತ್ತರನ್ನು ಮಾತ್ರ ಕೇಳ್ತಾನ ಪರಮಾತ್ಮ. ಬರೇ ನಾವು ನಂಬಿಕೆ ಇರಲಾರ್ದ ಎಷ್ಟು ಅವನ ಧ್ಯಾನ ಮಾಡಿದರೂ ಅವ ಬರಂಗಿಲ್ಲ. ನಂಬಿಕರದಡೆ ಓ ಎನ್ನನೇ ಶಿವನು, ನಂಬಲರಿಯದೆ ನಚ್ಚಲರಿಯದೆ ಬರಿದ ಕರೆವರ, ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗ. ಶರಣರು ಬರೀತಾರೆ. ಆ ರೀತಿಯೊಳಗ ಪರಮಾತ್ಮನ ಮ್ಯಾಗ ನಾವು ನಂಬಿಕೆ ಇಡಬೇಕು. ಇದೆಲ್ಲ ಪರಮಾತ್ಮನಂತ ಹೇಳಬೇಕು. ಜಂಬು ದ್ವೀಪನವ ಕಂಡ ಪೃಥ್ವಿಯೊಳಗೆ